ಇದನ್ನು ಬೀದಿಯಲ್ಲಿ ಹಂಚಿದಿರಲ್ಲ, ಯಾವನು ಮಾಡಿದವನು, ಯಾವನು ಹಂಚಿಸ್ದವನು ತನಿಖೆ ಕೊಟ್ಟಿದ್ದೀರಾ ನೀವು? ಈ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿದ್ದೀರಾ ನೀವು? ಅದರ ಬಗ್ಗೆ ವಿಷಯ ಇಲ್ಲ. ನಿಮ್ಮ ರಾಹುಲ್ ಗಾಂಧಿ 400 ಜನ ಅಂತ ಹೇಳಿದ್ದಾರೆ, ಅವ್ರ ಹತ್ರ ಮಾಹಿತಿ ಇರಬೇಕಾಗಿದ್ರೆ ತಕ್ಷಣ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಿ. ನಿಮಗೆ ಆ ಗಂಡುಸ್ತನ ತಾಕತ್ತಿದ್ರೆ ಇಂಥ ಚಿಲ್ಲರೆ ರಾಜಕಾರಣ ಬಿಟ್ಟು. ಯಾವ ಆಧಾರದ ಮೇಲೆ ಹೇಳಿದ್ದಾರೆ ನಿಮ್ಮ ಮುಂದಿನ ಬಾಳ್ವಿ ಲೀಡರು? ದೇಶದಲ್ಲಿ ಮರ್ಯಾದೆ ಏನಾಗ್ತದೆ? ನರೇಂದ್ರ ಮೋದಿ ಅವ್ರನ್ನ ಇವತ್ತು ಇಡೀ ವರ್ಲ್ಡಲ್ಲಿ ಅವ್ರ ಹೆಸರು ಕೇಳಿಸ್ಲಿಕ್ಕೆ ನೀವು ಏನೇನು ಮಾಡ್ಕೊತಾ ಇದ್ದೀರಿ ಈ ಪ್ರಕರಣನ? ನಿಮಗೆ ಬೇಕಾಗಿರೋದು ಅಷ್ಟೇ, ಆ ಸಂತ್ರಸ್ತರಿಗೆ ಪರಿಹಾರ ಕೊಡೋದಲ್ಲ ನಿಮಗೆ ಬೇಕಾಗಿರೋದು, ಗೊತ್ತು ನನಗೆ. ಇದನ್ನು ಒಂದು 15 ದಿವಸ ಪ್ರಚಾರಕ್ಕೆ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲುವು ಪಡ್ಕೋಬೇಕು. ಇಲ್ಲಿ ನರೇಂದ್ರ ಮೋದಿಯವರ ಹೆಸರನ್ನ ಹಾಳು ಮಾಡಬೇಕು. ಇದರಿಂದ ನರೇಂದ್ರ ಮೋದಿಗೂ ಇದಕ್ಕೂ ಸಂಬಂಧ ಏನಿದೆ? ಪದೇ ಪದೇ ನೀವು ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. ಇದಕ್ಕೆಲ್ಲ ಉತ್ತರ ಕಾಲ ನಿರ್ಧಾರ ಮಾಡುತ್ತೆ. ನೀವೇನೇ ಮಾಡಿ, ಆ ಕಾಲ ಯಾವ ಥರ ನಿರ್ಧಾರ ಮಾಡುತ್ತೆ ಇವತ್ತು ಹೇಳಲ್ಲ. ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಏನು ತರಬೇಕು ಗೊತ್ತಿದೆ. ನಾವೇನು ಪಲಾಯನವಾದ ಮಾಡಲ್ಲ, ಹಿಟ್ ಆ್ಯಂಡ್ ರನ್ ಏನಲ್ಲ ನಾವು. ಪಾಪ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ. ಹಿಂದೆ ಯಾವ ಥರ ದಾಖಲೆ ಬಿಡುಗಡೆ ಮಾಡಿ ಯಾವ ಥರ ನಾವು ನಡ್ಕೊಂಡಿದ್ದೇವೆ ವಿರೋಧ ಪಕ್ಷದಲ್ಲಿ. ನಾವೇನು ಹೆದರ್ಕೊಂಡು ಹೋಗಲ್ಲ. ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ನಾನು ರಾಜಿ ಇಲ್ಲ. ನಾವೇನು ಈ ಪ್ರಕರಣ ಹೊರಗೆ ಬಂದ ತಕ್ಷಣ ಯಾರೋ ಮಾರ್ಫಿಂಗ್ ಮಾಡೋರೆ, ಅವನ ಸಂಬಂಧವೇ ಇಲ್ಲ ಅದರಲ್ಲಿ, ಟೆಕ್ನಿಕಲಿ ಲೇಟೆಸ್ಟ್ ಇದನ್ನು ಯೂಸ್ ಮಾಡ್ಕೊಂಡವ್ರೆ ಅಂತ ಹೇಳಿದ್ವಾ? ಬೇರೆಯವ್ರು ಹೇಳಿದಾಗೆ ಧೈರ್ಯವಾಗಿ ಹೇಳಿದ್ದೇವೆ, ಯಾರೇ ತಪ್ಪು ಮಾಡಿರಲಿ ತಪ್ಪೇ ಶಿಕ್ಷೆ ಕೊಡಲೇಬೇಕು ಅಂತ. ಮಾಡಿಲ್ಲ ಅಂತ ನಾವು ಹೇಳಿಲ್ಲ, ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದೇವೆ, ಹೊರಗಡೆ ಬರಲಿ ವಿಷಯ ಅಂತೇಳಿ. ಆದ್ದರಿಂದ ಇದನ್ನು ಪದೇ ಪದೇ ದೇವೇಗೌಡರ ಹೆಸರನ್ನು ನನ್ನ ಹೆಸರನ್ನು ಯಾಕೆ ತರಬೇಕು? ವರ್ಚಸ್ಸನ್ನು ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರ ವರ್ಚಸ್ಸನ್ನು ನೀವು ಹಾಳು ಮಾಡೋಕ್ಕಾಗಲ್ಲ, ನನ್ನ ವರ್ಚಸ್ಸನ್ನು ಹಾಳು ಮಾಡೋಕ್ಕಾಗಲ್ಲ. ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಊಟದಾಗ ಬರೆದಿರ್ತಕ್ಕಂಥ ನನ್ನೆಣ್ಣೆಯಲ್ಲಿ ಬರೆದಿರೋದನ್ನ ನೀವು ಯಾರೂ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.